ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳನ್ನ ಗಮನಿಸೋಣ. ಕಾಂಗ್ರೆಸ್ ಕೇಸರಿ ಪಡೆಯ ನಡುವೆ ಹಿಂದೂ ಯುದ್ಧ ಈಗ ಜೋರಾಗಿ ನಡೀತಾ ಇದೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಂತಹ ಹೇಳಿಕೆ ಭಾರಿ ಆಕ್ರೋಶಕ್ಕೆ, ಚರ್ಚೆಗೆ ಕಾರಣ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಈಗ ಹಿಂದೂ ಧರ್ಮ ಸಮರ. ನಿನ್ನೆ ಮಹದೇವಪ್ಪ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸರದಿ. ಬಿಜೆಪಿ ಶಾಸಕರಿಗೆ ಧರ್ಮ ಬೇಡ, ವೋಟ್ ಬೇಕು ಅಂತ ಟೀಕೆ ಮಾಡುವ ಕೆಲಸ ಆಗಿದೆ. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲೀಸ ಗೊತ್ತಿದೆ, ರಾಮಾಯಣ ಎಷ್ಟು ಜನರಿಗೆ ಗೊತ್ತಿದೆ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವೀರ ಸಾವರ್ಕರ್ ಇತಿಹಾಸ ಗೊತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಎಲ್ಲ ಪ್ರಶ್ನೆಗಳನ್ನ ಮಾಡಿ ಕಾಂಗ್ರೆಸ್ ನಾಯಕರ ವಿಚಾರವಾಗಿ ಬಿಜೆಪಿ ಮಾತಾಡ್ತಾ ಇರುವಂತ ಮಾತುಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್, ವಾಲ್ಮೀಕಿ. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು, ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದ್ರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ, ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ ರಾಮಾಯಣನೂ ಓದಿಲ್ಲ. ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ, ಅವರಿಗೆ ಕರೆಸ್ಬಿಟ್ಟು ಕೇಳ್ಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು, ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರೆದಿರೋದು ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳನ್ನ ಗಮನಿಸೋಣ. ಕಾಂಗ್ರೆಸ್ ಕೇಸರಿ ಪಡೆಯ ನಡುವೆ ಹಿಂದೂ ಯುದ್ಧ ಈಗ ಜೋರಾಗಿ ನಡೀತಾ ಇದೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಂತಹ ಹೇಳಿಕೆ ಭಾರಿ ಆಕ್ರೋಶಕ್ಕೆ, ಚರ್ಚೆಗೆ ಕಾರಣ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಈಗ ಹಿಂದೂ ಧರ್ಮ ಸಮರ. ನಿನ್ನೆ ಮಹದೇವಪ್ಪ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸರದಿ. ಬಿಜೆಪಿ ಶಾಸಕರಿಗೆ ಧರ್ಮ ಬೇಡ, ವೋಟ್ ಬೇಕು ಅಂತ ಟೀಕೆ ಮಾಡುವ ಕೆಲಸ ಆಗಿದೆ. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲೀಸ ಗೊತ್ತಿದೆ, ರಾಮಾಯಣ ಎಷ್ಟು ಜನರಿಗೆ ಗೊತ್ತಿದೆ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವೀರ ಸಾವರ್ಕರ್ ಇತಿಹಾಸ ಗೊತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಎಲ್ಲ ಪ್ರಶ್ನೆಗಳನ್ನ ಮಾಡಿ ಕಾಂಗ್ರೆಸ್ ನಾಯಕರ ವಿಚಾರವಾಗಿ ಬಿಜೆಪಿ ಮಾತಾಡ್ತಾ ಇರುವಂತ ಮಾತುಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್, ವಾಲ್ಮೀಕಿ. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ,
ವಾಲ್ಮೀಕಿಯ ರಾಮನ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ ರಾಮಾಯಣನೂ ಓದಿಲ್ಲ. ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ, ಅವರಿಗೆ ಕರೆಸ್ಬಿಟ್ಟು ಕೇಳ್ಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು ಅವೆಲ್ಲ ಹೇಳ್ತಾರ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರ್ದಿರೋದು ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳನ್ನ ಗಮನಿಸೋಣ. ಕಾಂಗ್ರೆಸ್ ಕೇಸರಿ ಪಡೆಯ ನಡುವೆ ಹಿಂದೂ ಯುದ್ಧ ಈಗ ಜೋರಾಗಿ ನಡೀತಾ ಇದೆ. ಹಿಂದೂ ಪದದ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೊಟ್ಟಂತಹ ಹೇಳಿಕೆ ಭಾರಿ ಆಕ್ರೋಶಕ್ಕೆ, ಚರ್ಚೆಗೆ ಕಾರಣ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಈಗ ಹಿಂದೂ ಧರ್ಮ ಸಮರ. ನಿನ್ನೆ ಮಹದೇವಪ್ಪ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸರದಿ. ಬಿಜೆಪಿ ಶಾಸಕರಿಗೆ ಧರ್ಮ ಬೇಡ, ವೋಟ್ ಬೇಕು ಅಂತ ಟೀಕೆ ಮಾಡುವ ಕೆಲಸ ಆಗಿದೆ. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲೀಸ ಗೊತ್ತಿದೆ, ರಾಮಾಯಣ ಎಷ್ಟು ಜನರಿಗೆ ಗೊತ್ತಿದೆ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವೀರ ಸಾವರ್ಕರ್ ಇತಿಹಾಸ ಗೊತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಎಲ್ಲ ಪ್ರಶ್ನೆಗಳನ್ನ ಮಾಡಿ ಕಾಂಗ್ರೆಸ್ ನಾಯಕರ ವಿಚಾರವಾಗಿ ಬಿಜೆಪಿ ಮಾತಾಡ್ತಾ ಇರುವಂತ ಮಾತುಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್. ವಾಲ್ಮೀಕಿ ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ ರಾಮಾಯಣನೂ ಓದಿಲ್ಲ. ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ, ಅವರಿಗೆ ಕರೆಸ್ಬಿಟ್ಟು ಕೇಳ್ಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು,
ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರೆದಿರೋದು ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ.